ಇನ್ನು UG ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ನೀಟ್ ಮರುಪರೀಕ್ಷೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ. ಮರುಪರೀಕ್ಷೆ ಇಲ್ಲ ನೀಟಲ್ಲಿ. ಕೋರ್ಟ್ ಆದೇಶ ಬೆನ್ನಲ್ಲೇ ಕೌನ್ಸಿಲಿಂಗ್ ಶುರುವಾಗಿದೆ. ನಾಳೆಯಿಂದಲೇ ಎಲ್ಲ ಯೂನಿವರ್ಸಿಟಿಗಳಿಂದ ಕೌನ್ಸಿಲಿಂಗ್. ಯಾಕಂದರೆ ನೀಟ್ ಮರುಪರೀಕ್ಷೆ ಮಾಡೋಕ್ಕಾಗಲ್ಲ, ನಿಜ, ತಪ್ಪುಗಳಾಗಿದೆ, ಅವರಿಗೆ ಶಿಕ್ಷೆ ಕೊಡೋಣ. ಆದರೆ ಮರುಪರೀಕ್ಷೆ ಮಾಡಿದರೆ ಪ್ರಾಮಾಣಿಕವಾಗಿ ಓದಿದವರು, ನೀಟ್ ಪರೀಕ್ಷೆ ಓದೋದಂದ್ರೆ ಸುಲಭ ಅಲ್ಲ ರೀ. ನೀಟ್ ಪರೀಕ್ಷೆ ಓದೋದಂದ್ರೆ ಸುಲಭ ಅಲ್ಲ. ನೀವು ಕೂಡ ಒಂದು ನೀಟ್ ಪರೀಕ್ಷೆ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಒಂದು 2-3 ಲಕ್ಷ ಬೇಕಾಗತ್ತೆ. ಬಡವರು ಯಾವುದಾದ್ರೂ ರೀತಿಯಲ್ಲಿ ಕಷ್ಟಪಟ್ಟು ಮಾಡಿರ್ತಾರೆ, ಅವ್ರಿಗೆ ಮತ್ತೆ ಆಗತ್ತಾ ಮಾಡ್ತಾ ಕೂತ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾಳೆಯಿಂದಲೇ ಕೌನ್ಸಿಲಿಂಗ್ ಶುರುವಾಗುತ್ತೆ. ಇದೊಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ ಮತ್ತೆ ಮಾಡಿ ಅಂತೇಳಿ, ಕೆಲವರು ಹೇಳ್ತಾರೆ ಬೇಡ ಅಂತ. ಆದರೆ ಬಹುತೇಕ ಪ್ರಾಮಾಣಿಕವಾಗಿ ಬರೆದವರು ಬೇಡ ಸರ್, ಮರುಪರೀಕ್ಷೆ ಬೇಡ ಸರ್ ಅಂತಲೇ ಹೇಳ್ತಾರೆ. ಹಾಗಾಗಿ ನೀವು ನನ್ನನ್ನು ಕೇಳಿದ್ರು ಕೂಡ ಮರುಪರೀಕ್ಷೆ ಸಲ್ಲದು. ಆದರೆ ಯಾರೆಲ್ಲ ಈ ರೀತಿಯ ಅನುಮಾನಾಸ್ಪದ ಇದೆಯಲ್ಲ, SLC PUC ಎಲ್ಲ ಫೇಲ್ ಆದವರೆಲ್ಲ ರ್ಯಾಂಕ್ ತಗೊಂಬಿಟ್ರಲ್ಲ, ಅವರನ್ನೆಲ್ಲ ಎಲ್ಲ ಒಮ್ಮೆ ಟೆಸ್ಟ್ ಮಾಡಲೇಬೇಕು, ಅವರ ಈ ಹಿಂದಿನ ಮಾಹಿತಿಗಳನ್ನು ಆಧರಿಸಿ. ಬೆಳಗ್ಗೆ ಅಂದರೆ ED ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನು ಹೇಳಬೇಕು ಅಂತೇಳಿ ಅಧಿಕಾರಿಗಳನ್ನು ಬೆದರಿಸ್ತಾ ಇದ್ದಾರೆ ಅಂತೇಳಿ ಒಂದು FIR ದಾಖಲಾಗಿತ್ತು 2 ED ಅಧಿಕಾರಿಗಳ ವಿರುದ್ಧ. ಇದೀಗ ಆ FIRಗೆ ತಡೆ ನೀಡಿದೆ ಹೈಕೋರ್ಟ್. ತಡೆ ನೀಡಿದೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. FIR ದಾಖಲಾದ ಒಂದೇ ದಿನಕ್ಕೆ ತಡೆ ಕೋರ್ಟ್ ತಡೆ ನೀಡಿ ಆಗಸ್ಟ್ 21ಕ್ಕೆ ಕೇಸ್ ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲಿವರೆಗೂ ಯಾವುದೇ ತನಿಖೆ ನಡೆಸುವಂತಿಲ್ಲ FIR ಮೂಲಕ ಅಂತ ಹೇಳಿದೆ. ಇಲ್ಲ ಅಂತಂದರೆ FIR ದಾಖಲಾದ ಹಿನ್ನೆಲೆಯಲ್ಲಿ ಅನೇಕ ಘಟನಾವಳಿಗಳು ನಡೀತಾ ಇತ್ತು. ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸರ್ಕಾರದ SPPಗೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನ್ಯಾಯಾಧೀಶರ ಚಾಟಿ. ED ವಿಚಾರಣೆಗೆ ಯಾಕ್ರಿ ಅಡ್ಡಿ ಮಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಕರ್ತವ್ಯ ಮಾಡಿದರೆ FIR ಯಾಕೆ? ತನಿಖೆ ಮಾಡುವ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದರೆ ಹೇಗೆ? ಫಿಲ್ಮಿ ಸ್ಟೈಲ್ ಐಡಿಯಾಗಳನ್ನು ಮಾಡೋದು ಬಿಟ್ಬಿಡಿ. ಇನ್ನೋವೇಟಿವ್ ಐಡಿಯಾಗಳು ಇಲ್ಲಿ ನಡೆಯೋದಿಲ್ಲ. ಇದು ಕೋರ್ಟ್. ನ್ಯಾಯಾಧೀಶ M ನಾಗಪ್ರಸನ್ನ ಪೀಠದಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ತರಾಟೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಅವರನ್ನು ಆಲ್ರೆಡಿ ED ಬಂಧಿಸಿತ್ತು. ಅದಾದ ನಂತರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲ್ಲೇಶಪ್ಪ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಂತಹ ಮಿತ್ತಲ್ ಮತ್ತು ಮುರಳೀಕೃಷ್ಣ ಅವರು ಮುಖ್ಯಮಂತ್ರಿಗಳ ಹೆಸರು ಹೇಳಿ ಅಂತ ಹೇಳ್ತಾ ಇದ್ರಂತೆ. ಇದನ್ನು ಉಲ್ಲೇಖಿಸಿ FIR ದಾಖಲು ಮಾಡಲಾಗಿತ್ತು. ಮತ್ತು ಇವತ್ತು ಬೆಳಗ್ಗೆ ಗಾಂಧಿ ಪ್ರತಿಮೆ ಮುಂದೆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಪ್ರತಿಭಟನೆ ಮಾಡಿದರು. ED KD ಅಂತ ಕೂಡ ಪ್ರತಿಭಟನೆಯನ್ನು ಮಾಡಿದರು. ಓಕೆ, ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲಿ ತನಕ ಬಂದಿತ್ತು, ಸದ್ಯಕ್ಕೆ ತಡೆ ನೀಡಿದೆ. ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಇದೀಗ ED ಮೇಲಿನ FIRಗೆ ತಡೆ ನೀಡಿರುವಂಥದ್ದು, ವಿಚಾರಣೆಯನ್ನು ಮುಂದೂಡಿದೆ ಆಗಸ್ಟ್ 21ನೇ ತಾರೀಕಿಗೆ. ಇದನ್ನು ಯಾವ ರೀತಿ ಪರಿಗಣಿಸಬೇಕು? ಇದು ಏನಾಗುತ್ತೆ ಇದರಿಂದಾಗಿ? ಇಲ್ಲಿ ತನಕ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಹೆಸರು ಹೇಳಿ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ ಅಂತ ಏನು ಹೇಳ್ತಾ ಇದ್ರು ಅಂತೇಳಿ FIR ಆಗಿತ್ತು. ಅದು ಯಾವ ರೀತಿ ಮುಂದುವರಿಯುತ್ತೆ? ಈ ಗೊಂದಲಗಳಿಗೆ ಏನು ಕ್ಲಾರಿಟಿ ಸಿಗುತ್ತೆ? ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ಮೊದಲಿಗೆನೇ ರಾಜ್ಯ ಸರ್ಕಾರ ಒಂದು SITಯನ್ನು ರಚನೆ ಮಾಡೋ ಮುಖಾಂತರ ಈ ಬೇರೆ ಯಾವುದೇ ತನಿಖಾ ಸಂಸ್ಥೆ ಇದರಲ್ಲಿ ಪ್ರವೇಶ ಮಾಡಬಾರ್ದು, SITಯನ್ನು ಮಾಡಲಾಗಿದೆ ಅಂತೇಳಿ ತನ್ನನ್ನು ತಾನು ನಿರೂಪಣೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿತ್ತು. ಅದು ಒಂದು ಕಡೆ ಇದ್ದಾಗಲೇ ED ಅಧಿಕಾರಿಗಳು ಎಂಟ್ರಿ ಕೊಟ್ಟು ಇದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಮಾಡ್ತು, ಜೊತೆಗೆ ಕೆಲವರ ವಿಚಾರಣೆಯನ್ನು ಮಾಡ್ತು. ಆದರೆ ಈಗ ಏನು ED ಅಧಿಕಾರಿಗಳು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹೆಸರೇಳು ಅಂತೇಳಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ, ಅದು ವಿಚಾರಣೆ ಮುಗಿದ 1 ವಾರಗಳ ಬಳಿಕ ಕಲ್ಲೇಶಪ್ಪ ಅನ್ನೋರು ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರನ್ನು ನೀಡಿದ್ರು. ಆ ದೂರಿನ FIR ದಾಖಲಾದ 24 ಗಂಟೆ ಒಳಗಡೆ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ತಡೆಯನ್ನು ನೀಡಿರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಬೀಸಿರ್ತಕ್ಕಂಥ ಚಾಟಿ. ಯಾಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡ್ತಾರೆ, ಆದೇಶವನ್ನು ಬರೆಸಬೇಕಾದ್ರೆ ನ್ಯಾಯಮೂರ್ತಿಗಳು ಹೇಳ್ತಾರೆ ಏನು ಈ ಒಂದು ವಿಚಾರಣೆ ಏನಾಗಿದೆ ಇದನ್ನ ECIR ಮಾಡದೆ ED ಅಧಿಕಾರಿಗಳು ಮಾಡಿದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಆರೋಪಗಳನ್ನು ಒಪ್ಕೊಳ್ತಾ ಇದ್ವಿ. ಓಕೆ ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾಕೆಂದ್ರೆ ಇದನ್ನು ನಾನು ಸುದೀರ್ಘವಾಗಿ ಹೇಳ್ತಾ ಹೋದರೆ ಕನ್ಫ್ಯೂಸ್ ಮಾಡೋದಿಲ್ಲ ನಿಮ್ಮನ್ನು. ನಾನು ಭಾಳ ಈಸಿಯಾಗಿ ಹೇಳ್ಬಿಡ್ತೀನಿ. ವಾಲ್ಮೀಕಿ ನಿಗಮದ ಹಗರಣ ಏನಾಗಿತ್ತು, ಅದರಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು. ನಂತರ ED ಅವರನ್ನು ವಶಕ್ಕೆ ಪಡೆದಿತ್ತು. ದದ್ದಲ್ ಅವರನ್ನು ಕೂಡ ವಿಚಾರಣೆ ನಡೆಸಿತ್ತು. ಈ ನಡುವೆ ಈ ED ಅಧಿಕಾರಿಗಳು ಈ ಅಧಿಕಾರಿಗಳನ್ನು ನೋಡು, ನೀನು ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು, ನೀನು ಅವರ ಹೆಸರು ಹೇಳಬೇಕು, ಇವರ ಹೆಸರು ಹೇಳಬೇಕು, ಇಲ್ಲ ಅಂತಂದರೆ ಬೇಲ್ ಸಿಗದಂಗೆ ಮಾಡ್ತೀನಿ, 7 ವರ್ಷ ಜೈಲ್ಗೆ ಹಾಕ್ತೀನಿ ಅಂತೇಳಿ ಬೆದರಿಸಿದರಂತೆ ಗೊತ್ತಿಲ್ಲ. ಈ ಕಾರಣಕ್ಕಾಗಿ 2 ಅಧಿಕಾರಿಗಳ ವಿರುದ್ಧ, ಮಿತ್ತಲ್ ಮತ್ತು ಮುರಳೀಕೃಷ್ಣ ಎನ್ನುವಂಥ ಅಧಿಕಾರಿಗಳ ವಿರುದ್ಧ FIR ದಾಖಲು ಮಾಡಿದೆ ರಾಜ್ಯ ಸರ್ಕಾರ. ಸೊ ಆ FIRಗೆ ಈಗ ತಡೆ ಕೊಟ್ಟಿದೆ ಹೈಕೋರ್ಟ್. ಹಾಗಿದ್ರೆ ಏನಾಗ್ತಾ ಇದೆ?
ರಾಜ್ಯ ಮತ್ತು ಕೇಂದ್ರ ಅಂತ ಆಗ್ತಾ ಇದೆಯಾ? ವಾಲ್ಮೀಕಿ ನಿಗಮದ ಹಗರಣದ ಮುಖಾಂತರ ನಾಗೇಂದ್ರ ಅವರ ಬಂಧನ ಮಾತ್ರವಲ್ಲ, ಮುಖ್ಯಮಂತ್ರಿಗಳನ್ನು ಕೂಡ ಬಂಧಿಸುವಂಥ ಪ್ಲಾನ್ ನಡೆದಿತ್ತಾ? ಬನ್ನಿ ಇದರ ಬಗ್ಗೆ ಸುದೀರ್ಘವಾಗಿ ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ವಾಲ್ಮೀಕಿ ಹಗರಣದಲ್ಲಿ ರಾಜ್ಯ ವರ್ಸಸ್ ಇಡಿ ಸಮರ. ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು. ರಾಜ್ಯಾದ್ಯಂತ ಭಾರಿ ಸೌಂಡ್ ಮಾಡ್ತಿರೋ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಹೊಸ ಸಮರ ಶುರುವಾಗಿದೆ. ಬಿ ನಾಗೇಂದ್ರನನ್ನ ಲಾಕ್ ಮಾಡಿರೋ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ನಡೆಸುತ್ತಿದ್ದಾರೆ. ಕೇಸಲ್ಲಿ ಮಾಜಿ ಸಚಿವರನ್ನ ಲಾಕ್ ಮಾಡಲು ಇಡಿ ಅಧಿಕಾರಿಗಳೇ ಕೇಡ್ಡ ತೋಡಿದ್ರು ಅನ್ನೋದು ಗೊತ್ತಾಗಿದೆ. ಇದೀಗ ಸರ್ಕಾರ ಹಾಗೂ ಇಡಿ ನಡುವೆ ಸಮರ ಏರ್ಪಟ್ಟಿದೆ. ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ಎಂಬುವರನ್ನ ಇಡಿ ವಿಚಾರಣೆ ನಡೆಸಿದೆ. ವಿಚಾರಣೆ ವೇಳೆ ಕಲ್ಲೇಶ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಧಮಕಿ ಹಾಕಿದ್ದಾರಂತೆ. ಎಂಜಿ ರಸ್ತೆಯಲ್ಲಿರೋ ಯೂನಿಯನ್ ಬ್ಯಾಂಕ್ಗೆ ನಾಗೇಂದ್ರ ಹಣ ವರ್ಗಾವಣೆ ಮಾಡಲು ಹೇಳಿದ್ರು ಅಂತ. ನಾಗೇಂದ್ರ ಹೆಸರೇಳಿದ್ರೆ ನಿಮ್ಮನ್ನ ಬಿಟ್ಟು ಬಿಡ್ತೀವಿ, ಇಲ್ದಿದ್ರೆ ಅರೆಸ್ಟ್ ಮಾಡಿ 2 ವರ್ಷ ಬೇಲ್ ಸಿಗದಂತೆ ಮಾಡ್ತೀವಿ ಎಂದು ಧಮಕಿ ಹಾಕಿದ್ದಾರಂತೆ. ಹೀಗಂತ ಇಬ್ಬರು ಇಡಿ ಅಧಿಕಾರಿಗಳಾದ A1 ಮಿತ್ತಲ್, A2 ಮುರಳಿ ಕಣ್ಣನ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಕಲ್ಲೇಶ್ ದೂರು ದಾಖಲಿಸಿದ್ದಾರೆ. ನ್ಯಾಯಾಲಯದ ಅನುಮತಿ ಪಡೆದು ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇಡಿ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 351(2), 352 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. 351(2) ಜೀವ ಬೆದರಿಕೆ, 352 ಉದ್ದೇಶಪೂರ್ವಕವಾಗಿ ನಿಂದಿಸಿರುವ ಕೇಸ್ ದಾಖಲಾಗಿದೆ. ವಿಚಾರಣೆಗೆಂದು ಕರೆದು ಬೇಕೆಂತಲೇ ಹಗರಣದಲ್ಲಿ ನಾಗೇಂದ್ರ ಹೆಸರು ಹೇಳುವಂತೆ ಬೆದರಿಕೆ ಹಾಕಿರುವ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಹಾಗಾದ್ರೆ ಈ ಸಮರದ ನಡುವೆ ಪೊಲೀಸರ ಮುಂದಿನ ತನಿಖೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಡಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿದ ಬಳಿಕ ಪೊಲೀಸರು ಕಲ್ಲೇಶ್ನ ವಿಚಾರಣೆಗೆ ಕರೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಸಾಕ್ಷ್ಯಗಳಿದ್ರೆ ದೂರುದಾರನಿಂದ ಪಡೆದುಕೊಳ್ಳಲಿದ್ದಾರೆ. ಬಳಿಕ ಇಡಿ ಅಧಿಕಾರಿಗಳನ್ನ ವಿಚಾರಣೆಗೆ ಕರೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಹೇಳಿಕೆಗಳನ್ನ ವಿಡಿಯೋ ಜೊತೆಗೆ ಲಿಖಿತ ರೂಪದಲ್ಲಿ ದಾಖಲಿಸಿಕೊಳ್ಳಲಿದ್ದಾರೆ. ಸದ್ಯ ಇಡಿ ಅಧಿಕಾರಿಗಳ ವಿರುದ್ಧ ಬೇರೆ ಬೇರೆ ಸೆಕ್ಷನ್ಗಳನ್ನ ಪೊಲೀಸರು ಹಾಕಿದ್ದು ರಾಜ್ಯ ಹಾಗೂ ಇಡಿ ನಡುವೆ ಹೊಸ ಸಮರ ಏರ್ಪಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಗೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳನ್ನು, ಸಚಿವರು ಯಾರೆಲ್ಲ ಇದ್ದಾರೆ ಅವರನ್ನು ತನಿಖೆ ಮಾಡ್ತಾ ಇತ್ತು ಇಡಿ, ಆ ಇಡಿ ವಿರುದ್ಧವೇ ಎಫ್ಐಆರ್ ಮಾಡ್ತಾರೆ. ಎಫ್ಐಆರ್ ಪ್ರಕಾರ ಇಡಿ ಅಧಿಕಾರಿಗಳನ್ನು ಕರೆಸಿ ತನಿಖೆ ಮಾಡಬೇಕಾಗಿತ್ತು. ಇಡಿ ಅಧಿಕಾರಿಗಳನ್ನು ಕರೆಸಿ ತನಿಖೆ ಮಾಡಬೇಕಾಗಿತ್ತು. ಇಡಿ ಅಂದರೆ ರೌಡಿ ಅನ್ನುತ್ತಾ ಇವತ್ತು ಸಮರ ಸಾರಿದ ಕಾಂಗ್ರೆಸ್, ಹಿಂಬಾಗಿಲು ಮೂಲಕ ಕಾಂಗ್ರೆಸ್ ಹಣಿಯಲು ಯತ್ನ. ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಸಿಡಿದು ನಿಂತರು ಕಾಂಗ್ರೆಸ್ ನಾಯಕರು. ಇಡಿ ಅಧಿಕಾರಿಗಳ ವರ್ತನೆಗೆ ಕಾಂಗ್ರೆಸ್ನಿಂದ ಧಿಕ್ಕಾರ ಕೂಗಿದ್ರು. ಪ್ರಧಾನಿ ಮೋದಿ, ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿದರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಬೆಳಗ್ಗೆ 9:30 ಪ್ರೊಟೆಸ್ಟ್ ಮಾಡ್ತು. ಆ ಸಂದರ್ಭದಲ್ಲಿ ನೋಡಿ ಇದೆಲ್ಲ ಪ್ರೊಟೆಸ್ಟ್ ಮಾಡ್ತು. ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿತ್ತು. ಅದು SIT, CBI ಮತ್ತು ಇಡಿ ತನಿಖೆ ಮಾಡ್ತಾ ಇತ್ತು. ಇಡಿ ಅಧಿಕಾರಿಗಳು ಬಂಧಿಸಿದ್ರು ನಾಗೇಂದ್ರ ಅವರನ್ನು. ಇದೀಗ ಅದೇ ಇಡಿ ಅಧಿಕಾರಿಗಳ ವಿರುದ್ಧ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕರೊಬ್ಬರು ನಮ್ಮ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂಥೇಳಿ ಒಂದು ಎಫ್ಐಆರ್ ದಾಖಲಿಸಿದ್ದಾರೆ. ಆ ಎಫ್ಐಆರ್ ಪ್ರಕಾರ ಅದೇ ಇಡಿ ಅಧಿಕಾರಿಗಳನ್ನು ಕರೆಸಿ ತನಿಖೆ ಮಾಡಬೇಕಾಗಿತ್ತು. ಆದರೆ ತನಿಖೆ ಮಾಡದಂತೆ ಸದ್ಯಕ್ಕೆ ಹೈಕೋರ್ಟ್ ಇದೀಗ ತಡೆಯನ್ನು ನೀಡಿದೆ. ಈ ನಡುವೆ ಏನೆಲ್ಲ ಆಯಿತು, ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದರು, ತಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಏನ್ ಮಾಡ್ತಾರೆ ಅಂತ ನಾನು ಹಿಂಗೆ ಮಾಡಿ ಅಂತ ಹೇಳಕ್ ಹೋಗಲ್ಲ. ಕಾನೂನು ರೀತಿಯ ಮಾಡಬೇಕಾಗ್ತದೆ. ಪೊಲೀಸ್ನವರು ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಬಿಕಾಸ್ ನಾನು ಮುಖ್ಯಮಂತ್ರಿ ಅಲ್ವಾ, ನಮ್ಮ ಸರ್ಕಾರನ ಕಾನೂನು ಬಾಹಿರವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಅಸ್ಥಿರಗೊಳಿಸಬೇಕು ಅನ್ನೋದು ಅವರು ಡೆಲ್ಲಿನಲ್ಲಿ ಏನ್ ಮಾಡಿದ್ರು. ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ. ಆತನಿಗೆ ನೀನು ನಿನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇಡಬೇಕು,
ಇಲ್ಲ ಮುಖ್ಯಮಂತ್ರಿ ಮೇಲೆ ಹೇಳಬೇಕು, ಇಲ್ಲ ಅಂದರೆ ನೀನು 7 ವರ್ಷ ಜೈಲಿಗೆ ಹೋಗ್ತೀಯಾ ಅಂಥೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಬೆದರಿಸಿ ಭಾಳ